ನೋಡಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಇದು ಯಾವ ಪ್ರಶ್ನೆನೂ ಬರಲಿಲ್ಲ. ಕ್ಯಾಬಿನೆಟ್ ಹೆಂಗ್ ರಚನೆ ಆಗುತ್ತೆ, ಯಾರು ಇರ್ತಾರೆ ಒಳಗೆ ಅಂತಹ ಕನ್ಫ್ಯೂಷನ್ಸ್ ಗಳು ಇರಲಿಲ್ಲ. ಅಂಡ್ ಹೈಕಮಾಂಡ್ ಸೇರಿದಂತೆ ಸಿದ್ದರಾಮಯ್ಯ ಅವರೇ ಸುಪ್ರೀಂ ಆಗ್ಬಿಟ್ಟಿದ್ರು, ಎಲ್ಲ ಡಿಸಿಷನ್ಸ್ ತಗೊಳ್ತಾ ಇದ್ರು. ಬಟ್ ಡಿ.ಕೆ. ಶಿವಕುಮಾರ್ ಹೆಸರು ಬಂದಾಗ ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ? ಯಾಕೆ ಅಂತ ಅಲ್ಲಲ್ಲ, ಸಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ, ಅದು ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಇಸ್ ರೀಜನಲ್ ಪಾರ್ಟಿ ಇನ್ ಫಾರ್ಮ್, ನ್ಯಾಷನಲ್ ಪಾರ್ಟಿ ಇನ್ ಕಂಟೆಂಟ್. ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿನಲ್ಲಿ ಅವ್ರದ್ದೇ ಆದಂಥ ಪುಲ್ಸ್ ಆ್ಯಂಡ್ ಪ್ರೆಷರ್ಸ್ ಇರುತ್ತೆ. ಅಲ್ಲಿ ನನಗೊಬ್ಬ ಗಾಡ್ ಫಾದರ್ ಇರ್ತಾರೆ ಡೆಲ್ಲಿನಲ್ಲಿ, ನಾನು ಅವ್ರ ಮೂಲಕ ಇಲ್ಲಿ ಗೇಮ್ ಪ್ಲೇ ಮಾಡ್ತೀನಿ, ಇನ್ನೊಬ್ರು ಗಾಡ್ ಫಾದರ್ ಇರ್ತಾರೆ. ಹಾಗಾಗಿ ಎಲ್ಲ ಬಣ್ಣಗಳನ್ನು ಸಮತೋಲನ ಮಾಡಿಕೊಂಡು ಪ್ಲೀಸ್ ಮಾಡಿಕೊಂಡು ಇವ್ರನ್ನೂ ತೊಗೊಂಡು ಅವ್ರನ್ನೂ ತೊಗೊಂಡು ಮಾಡೋದಕ್ಕೆ ಭಾಳ ಕಷ್ಟ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ದೇರ್ ಇಸ್ ನೀವು ಕರೆಕ್ಟಾಗಿ ಹೇಳ್ದಂಗೆ ಅದರ 3 ಪವರ್ ಸೆಂಟರ್ಸ್. ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್, ನಾವು ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಂತಾರ, ನಾ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಹೋಗಲ್ಲ ಅಂದಮೇಲೆ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ವಿದ್ಯಾರ್ಥಿ ಬಂದಲ್ಲಿ ದೋಸೆ ತಿಂತಾರಾ? ಇಲ್ಲ, ಅವ್ರು ಆಕ್ಟಿವ್ ಆಗೇ ಇರ್ತಾರೆ. ನಾವು ಮಾತಾಡ್ದಂಗೆ ಪಿನ್ ಪ್ರಿಕ್ ಇದು ನಾನು ನಿಮ್ಗೆ ಹೇಳಿದೆ ಪಿನ್ ಪ್ರಿಕ್. ಸೊ ಇನ್ ಆರ್ಡರ್ ಟು ನೀಡಲ್ ಡಿ.ಕೆ. ಶಿವಕುಮಾರ್ ಅವರು ಕುಮಾರಗೌಡರು ಕರೆಕ್ಟಾಗಿ ಹೇಳಿದ್ರು, ಈ ಜಾತಿ ಸಮೀಕ್ಷೆನ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರು ಹೊರಡೋ ದಿನ ಯಾಕೆ ಇಸ್ಕೋಬೇಕಾಗಿತ್ತು ಮಧುಸೂದನ್ ನಾಯಕರಿಗೆ ಹೇಳ್ಬಿಟ್ಟು? ಯಾಕೆ ಎಕ್ಸಾಕ್ಟ್ಲಿ ಟೈಮ್ ಬಾಂಬ್ ಇಡಬೇಕಲ್ಲ ಒಂದು, ಹಾಗಾಗಿ ಮಾಡಿದ್ರು. ಒಂದು ಈ ಸ್ಮೂತ್ ಟ್ರಾನ್ಸಿಷನ್ ಆಗಿದೆ, ಇವರು ನಾರಾಯಣ ಸ್ವಾಮಿ ಹೇಳಿದಂಗೆ ಸ್ಮೂತ್ ಟ್ರಾನ್ಸಿಷನ್ ಆಗಿದೆ. ಈ ಚೇಂಜ್ ಆಫ್ ಗಾರ್ಡ್ ಇದೆಯಲ್ಲ, ಅದು ಸ್ಮೂತ್ ಆಗಿದೆ. ಅದರಲ್ಲೇನು ಇವರು ಗಲಾಟೆ ಮಾಡಲಿಲ್ಲ, ಅವರು ಗಲಾಟೆ. ಈಗ ನಾನು 1992-93 ನೋಡಿದ್ದೀನಿ, ಬಂಗಾರಪ್ಪನ ತೆಗೆದು ವೀರಪ್ಪ ಮೊಯ್ಲಿನ ಮಾಡಿದಾಗ ಎಷ್ಟು ಗಲಾಟೆ ಆಗಿತ್ತು. ಆಗ ಪ್ರಾಯಶಃ ಚಾಮರಾಜಪೇಟೆ ಮೇಲೆ ದೇವರಾಜ್ ಇದರ ಇನ್ನು ಆ ದೇವರಾಜನವರು ಏನು ಗಲಾಟೆಗಳು ಮಾಡಿದ್ರು, ಎಷ್ಟು ಜನ ಕರ್ಕೊಂಡ್ಬಂದಿದ್ರು, ದೊಡ್ಡ ಗಲಾಟೆ ಆಯಿತು, ಹೊಡೆದಾಟ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ವಿಧಾನಸೌಧದಲ್ಲಿ. ಆ ಥರ ಏನೂ ಆಗಲಿಲ್ಲ. ಈಗ ಸ್ಮೂತ್ ಟ್ರಾನ್ಸಿಷನ್ ಆಗಿದೆ. ಸಿದ್ದರಾಮಯ್ಯನವರು ಭಾಳ ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಭಾಳ ಡಿಗ್ನಿಫೈಡ್ ಬಿಹೇವ್ ಮಾಡಿದ್ದಾರೆ. ಸ್ಮೂತ್ ಟ್ರಾನ್ಸಿಷನ್ ಆಗಿದೆ. ಆದರೆ ಮುಂದಿನ ಆಡಳಿತ ಮಾಡಬೇಕಲ್ಲ, ಅದು ಅಷ್ಟು ಸ್ಮೂತ್ ಆಗಿರಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ಈ 3 ವರ್ಷದಲ್ಲಿ ಏನಾಗಿರ್ಲಿಲ್ಲ. ಸಿದ್ದರಾಮಯ್ಯ ಅವರು ಸಿಎಂ ಆದಾಗ ಬರ್ದಲ್ಲಿರುವ ಪ್ರಶ್ನೆಗಳು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕಾದ್ರೆ ಅವರ ಎಬಿಲಿಟಿಯ ಪ್ರಶ್ನೆ ಆಗ್ತದೆ. ಆಗತ್ತೆ ಅವ್ರ ಕೈಲಿ ಸಾಮರ್ಥ್ಯ ಇದೆಯಾ ಅಂತ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ 3 ವರ್ಷದಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಸುಮ್ಮನೆ ಹೇಳ್ತಾರೆ ನಾವು ಅದು ಮಾಡಿದೀವಿ ಇದು ಮಾಡಿದ್ವಿ ಹೇಳ್ತಾರೆ. ದೇರ್ ಹ್ಯಾಸ್ ಬಿನ್ ನೋ ಡೆವಲಪ್ಮೆಂಟ್ ಅಟ್ ಆಲ್. ಅಭಿವೃದ್ಧಿ ಬೇಕೇನ್ರಿ? ಗ್ಯಾರಂಟಿಯಿಂದ ನಾವು ಎಕ್ಸ್ಚಕರ್ಗೆ ತೊಂದರೆ ಆಗಿದೆಯಲ್ಲ, ಫ್ರೀ ಕೊಟ್ಬಿಟ್ವಲ್ಲ ನಾವು ಸುಮಾರು ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಫ್ರೀ ಕೊಟ್ಟಿದ್ದೀವಲ್ಲ. ಅದರಿಂದ ಆರ್ಥಿಕ ಹೊರೆ ಆಗಿದೆಯಲ್ಲ, ಆರ್ಥಿಕ ಹೊರೆ ಆಗಿರೋದ್ರಿಂದ ಟಾರ್ ಹಾಕಿಲ್ವಲ್ಲ, ದೀಪ ಹಾಕಿಲ್ವಲ್ಲ, ಚರಂಡಿ ಮಾಡಿಲ್ವಲ್ಲ, ರಸ್ತೆ ಮಾಡಿಲ್ವಲ್ಲ. ಹಾಗಾಗಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ನೀವು ನೋಡಿ, ಬೆಂಗಳೂರು ಬಿಟ್ಬಿಡಿ, ನೀವು ಬೀದರ್ಗೆ ಹೋಗಿ, ಗುಲ್ಬರ್ಗಕ್ಕೆ ಹೋಗಿ, ಬಿಜಾಪುರಕ್ಕೆ ಹೋಗಿ, ಕೊಪ್ಪಳಕ್ಕೆ ಹೋಗಿ, ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಏನೂ ಆಗಿಲ್ಲ. ನಂಬರ್ 1 ಕಾಂಟ್ರಾಕ್ಟರ್ಸ್ ಬಿಲ್ಲು ಪೆಂಡಿಂಗ್ ಇದೆ. ನಂಬರ್ 2 PWD ಡಿಪಾರ್ಟ್ಮೆಂಟ್ ಬಿಲ್ ಪೆಂಡಿಂಗ್ ಇದೆ. ನಂಬರ್ 3 ಅಲ್ಲ, ನೀವು ನಂಬರ್ 1 ಅಂತ ಹೇಳ್ಕೊಂಡಿದ್ರೆ ತುಂಬಾ ಇದೆ. ಮಾಡಿದ್ದಾರೆ ಅಂತ ಕೇಳ್ಬಿಡೋಣ. ಅಲ್ಲ, ಒಂದು ನಿಮಿಷ ಕೇಳಿ. ಅದಕ್ಕೆ ಸೊ ನಾ ಹೇಳೋದು, ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತ ಹೇಳಿ ಇವಾಗ ಆಗಿದಾರಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ಇವ್ರಿಗೆ ಮೇಲೇರಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ ಅಷ್ಟೇ. ಈಗ ನಾರಾಯಣ ಸ್ವಾಮಿ ಅವರಿಗೆ ಇದರ ಜೊತೆಗೆ ಒಂದು ಪ್ರಶ್ನೆ ಹಾಕ್ಬಿಡ್ತೀನಿ. ಸಿದ್ದರಾಮಯ್ಯ ಅವರು ಈ ನೀರು ಕುಡ್ದಷ್ಟು ಸಲೀಸಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ದಾರಿ ಮಾಡಿಕೊಟ್ಟು ಹೋದ್ರು, ಮುಂದಕ್ಕೆ ಹೆಂಗಿರುತ್ತೆ ಅನ್ನೋ ಪ್ರಶ್ನೆಯ ಜೊತೆಗೆ ಅಂದ್ರೆ ಈಗ ಏನ್ ಕೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರು ನೋಡ್ರಿ ಎಂತ ಸ್ಮೂತ್ ಲ್ಯಾಂಡಿಂಗ್ ಕೊಟ್ಟು ಹೋಗ್ಬಿಟ್ರು ಅಂತ ಹೊಗಳಿಕೆ ಇದೆ. ಅದನ್ನ ಒಪ್ಕೊಳ್ಳೋಣ, ಅದನ್ನ ಇಲ್ಲ ಅಂತಲ್ಲ. ಬಟ್ ಯಾಕೆ ಅಂತ ಪ್ರಶ್ನೆ ಬಂದಾಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಅಕ್ಷಯ ಪಾತ್ರೆ ಮನೆ ಹಾಳಾಗೋಗ್ಲಿ, ಖಾಲಿ ಚೊಂಬು ಹಾಳಾಗೋಗ್ಲಿ, ಅಡ ಇಟ್ಬಿಟ್ಟಿದ್ದಾರೆ ಆರ್ಥಿಕ ಪರಿಸ್ಥಿತಿನ. ಸೊ ಅದನ್ನ ತಡ್ಕೊಳಕ್ಕಾಗದೆ ಇನ್ ಮುಂದಕ್ಕೆ ಏನ್ ಮಾಡ್ಬೇಕು, ಏನು ಇಲ್ವಲ್ಲ ಮಾಡಕ್ಕೆ, ಹೆಂಗ್ ನಡ್ಸ್ಕೊಂಡು ಹೋಗ್ಲಿ ನೋಡೋಣ ಅನ್ನೋ ಹಂಗೂ ಬಿಟ್ಟಿದಾರಲ್ಲ ಅಂತ ಚರ್ಚೆಗಳಾಗ್ತದೆ. ಏನಂತ ನೋಡಿ, ಈ ದೇಶದಲ್ಲಿ ಸುಮಾರು ಆರ್ಥಿಕ ತಜ್ಞರು ಅವ್ರ ಒಪಿನಿಯನ್ ಇಷ್ಟೇ, ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್, ಎಕನಾಮಿಕಲ್ಲಿ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಸೋಷಿಯಲಿ ಇರ್ಬೋದು, ಯಾರಾದರೂ ಇದ್ದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಹೇಳಿರೋದಲ್ಲ. ಈ ದೇಶದ ರಾಜಕೀಯ ತಜ್ಞರು ಈಗಾಗಲೇ ಸುಮಾರು ಸತಿ ಹೇಳಿದ್ದಾರೆ. ಅದು ಎಲ್ಲ ಸೊಸೈಟಿ ಎಲ್ಲ ಆ್ಯಂಗಲಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಸಿದ್ದರಾಮಯ್ಯವರ ಆಡಳಿತನ ಈ ದೇಶದಲ್ಲಿ ಯಾರು ವಿರೋಧ ಮಾಡಿ ಸರಿ ಇಲ್ಲ ಅಂತ ಯಾರು ಇದುವರೆಗೂ ಹೇಳಿದ್ದೆ ನಾವು ಕೇಳಲೇ ಇಲ್ಲ. ಅದು ಆಪೋಸಿಷನ್ ಅವ್ರು ಹೇಳ್ತಾರೆ. ಈಗ JDS ಅವರು ಹೇಳಿದ್ರು, ಅವರಿಂದ ರಾಜಕೀಯ ಹುಲಿ ಅಂತ ಕರೆಸ್ಕೊಳ್ತಾ ಇದ್ರು. ಆಡಳಿತದಲ್ಲಿ ಈಗ ತಾವು ಹೇಳ್ದಂಗೆ ಮೇಡಮ್ ತಾವು ಹೇಳ್ದಂಗೆ
ಹೇಮಂತರ್ ಹೇಳ್ದಂಗೆ ನಮ್ಮದು ಗ್ಯಾರಂಟಿ ಪಾಲಿಸಿಗಳು ಏನಾದರೂ ಸರಿ ಇಲ್ಲ ಅನ್ನೋದಾದ್ರೆ, ಇಲ್ಲ ವಿರೋಧ ಪಕ್ಷದವರು ಗ್ಯಾರಂಟಿ ಪಾರ್ಟಿಗಳಿಂದ ಅಭಿವೃದ್ಧಿ ಆಗಿಲ್ಲ, ಗ್ಯಾರಂಟಿ ಸರಿ ಇಲ್ಲ ಅಂತ ಏನು ಇಷ್ಟು ದಿವಸ ಹೇಳ್ಕೊಂಬಂದ ಇರೋದಾದ್ರೆ, ನಮ್ಮ ಗ್ಯಾರಂಟಿ ಪಾರ್ಟಿ ಈ ದೇಶದ ಯಾವುದೇ ಮುಖ್ಯಮಂತ್ರಿ ಆಗಲಿ, ಈ ದೇಶದ ಪ್ರಧಾನಮಂತ್ರಿ ಆಗಲಿ ಅದನ್ನ ಕಂಟಿನ್ಯೂ ಮಾಡ್ತಾ ಇಲ್ಲ, ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ. ಕರ್ನಾಟಕದ ಗ್ಯಾರಂಟಿಯ ವಿಷಯ ಏನು ಯೋಜನೆಗಳಿದೆ ಅದೇ ಇವತ್ತು ಈ ದೇಶದಲ್ಲಿ ಪ್ರಧಾನಿ ಅದನ್ನ ಮಾಡಿದ್ದಾರೆ, ಇಟ್ಕೊಂಡೇ ಅಲ್ವಾ ನಮಗಿಂತ ಗೆದ್ದಿದ್ದು? ಹೆಚ್ಚಿಗೆ ಮಾಡಿದ್ದಾರೆ, ನೀವು ನಮಗಿಂತ ಹೆಚ್ಚಿಗೆ. ಅಂದ್ರೆ ಅದರ ಅರ್ಥ ಅದರ ಅರ್ಥ ಅದರ ಅರ್ಥ ಒಂದೇ ಸೆಕೆಂಡ್ ಅದರ ಅರ್ಥ ಇಟ್ಕೊಂಡೆ ನೀವು No, no, no. ಅದ್ರ ನಾವೇ ಅರ್ಥ- ಪ್ರಯೋಗ ಹಾ, ಮಾಡಬಾರ್ದು. ಅದೇ ಅದರ ಅರ್ಥ ಆದ್ರೆ No, no, no. ಆದ್ರೆ ಗ್ಯಾರಂಟಿ ಪಕ್ಕಕ್ಕಿಡಿ, ಏನ್ ಮಾಡಿದಿರಾ ಹೇಳಿ. ನಾನ್ ಬೇಕಾದ್ರೆ ಪೆನ್ No, no, no. Guarantee ನೋಡಿ. ಅಭಿವೃದ್ಧಿ ನಂಬರ್ 1 ಗ್ಯಾರಂಟಿಯನ್ನ ಹೊರತುಪಡಿಸಿ ಏನಾಗಿದೆ? ಗ್ಯಾರಂಟಿ ಅನ್ನೋದು ಬಹಳ ದೊಡ್ಡ ಅಭಿವೃದ್ಧಿ. ಗ್ಯಾರಂಟಿ ಯಾರಿಗೆ ಯಾರಿಗೆ ರೀಚ್ ಆಗ್ತಾ ಇದೆ? ಅಭಿವೃದ್ಧಿ ಅಂದ್ರೆ ಜನಗಳಲ್ವಾ? ಆಂಧ್ರ ಪ್ರದೇಶ ಸಿಎಂ ಹೇಳಿದ್ರ ದೇಶ ಅಂದ್ರೆ ಏನು ಮಟ್ಟಿನ ಅಂತ, ಹಂಗಾಗೋಗುತ್ತೆ. ಗ್ಯಾರಂಟಿ ಅನ್ನೋದು ಈ ದೇಶದ ಯಾರಿಗೆ ರಿಸರ್ವ್ ಇದ್ರು ಅವ್ರಿಗೆ ರೀಚ್ ಆಗಿದೆ, ಅವ್ರ ಅಭಿವೃದ್ಧಿ ಆಗಿದೆ. ಆ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿಯ ಒಂದು ದೊಡ್ಡ ಭಾಗ. ಅದಕ್ಕೋಸ್ಕರನೇ ಮೋದಿ ಅವರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳು ನಮಗಿಂತ ಹೆಚ್ಚು ಕೊಟ್ಟು ಫಾಲೋ ಮಾಡ್ತಾ ಇದ್ದಾರೆ. ಅಕ್ಕಿ ಸಿಗ್ತಾ ಇಲ್ಲ, ರೇಷನ್ ಕಾರ್ಡು ಬ್ಲಾಕ್ ಆಗಿದೆ, ಇಲ್ಲ, ಇಲ್ಲ, ಇಲ್ಲ. 2,000 ರೂಪಾಯಿ ಸರಿಯಾಗಿ ಸಿಗ್ತಾ ಇಲ್ಲ. ರೇಷನ್ ಕಾರ್ಡ್ ನೋಡಿ, ರೇಷನ್ ಕಾರ್ಡು ಈ ದೇಶದ ನೀತಿ ಆಯೋಗ ಒಂದು ಅಡ್ವೈಸ್ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ ಗಳಿಗೆ, ಏನು ಈ BPL ಕಾರ್ಡ್ ಇದೆ ಅದನ್ನ ರಿವೈಸ್ ಮಾಡಿ. ಯಾರು 50 ಎಕರೆ ಇರೋರು, 100 ಎಕರೆ ಇರೋರು, ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಎಲ್ಲರೂ ಇದ್ದಾರೆ ಅಂತ ಕಾರ್ಡ್ಗಳಲ್ಲಿ, ಅದರಿಂದ ರಿವೈಸ್ ಅದ್ರ ಪ್ರಯೋಗ ನಡೀತಾ ಇರೋದ್ರ ಅದರಿಂದ ಒಂದು 10 to 15% ಆಚೆ ಹೋಗ್ತಾ ಇದ್ದಾರೆ. ನಮ್ಮ ಊರಲ್ಲೇ ಕೂಡ 50 ಎಕರೆ ಇರೋ ಕೂಡ ರೈತ ಕೂಡ BPL ಕಾರ್ಡ್ ಅಲ್ಲಿ ಇದ್ದ, ಅದನ್ನ ರಿವೈಸ್ ಮಾಡ್ತಾ ಇದ್ದಾರೆ. ಅದಕ್ಕೇನಿಲ್ಲ. ಆದ್ರೆ ಯಾರಿಗೆ ನಿಜವಾಗ್ಲೂ ರೀಚ್ ಆಗ್ಬೇಕಾಗಿತ್ತು ಅವ್ರಿಗೆ ರೀಚ್ ಆಗಂಗ್ ನೋಡ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ, ಈ ಸರ್ಕಾರ. ಅದ್ರಲ್ಲಿ ನಾವೇನಾದ್ರೂ ಹಿಡಿಬಿದ್ದೆ ಆದ್ರೆ ನಿಮ್ಮ ಪ್ರಶ್ನೆಗೂ ನಾವು ಆನ್ಸರೇಬಲ್ ಆಗ್ತೀವಿ, ವಿರೋಧ ಪಕ್ಷದ ಪ್ರಶ್ನೆಗಳಿಗೂ ನಾವು ಆನ್ಸರ್ ಆಗ್ಬರ್ತೇವೆ. ಯಾರು ಬಡವರಿದ್ದಾರೆ, ಯಾರು BPL ಓಡರ್ ಇದ್ದಾರೆ ಅವ್ರಿಗೆ ತಪ್ಪಿದ್ದಾರೆ. ಅವ್ರು 100% ವಿರೋಧ ಪಕ್ಷದ ಪ್ರಶ್ನೆ. ಹೌದೌದು, ವಿರೋಧ ಪಕ್ಷ ಪಾರ್ಟ್ ಆಫ್ ಡೆಮೋಕ್ರಸಿ. ಹೌದು, ಅದ್ರಲ್ಲಿ ಏನಾದ್ರಲ್ಲಿ ಅವ್ರನ್ನ ಬಿಟ್ಟು ಆಡಳಿತ ಮಾಡ್ತೀವಿ, ಅವ್ರನ್ನ ಬಿಟ್ಟು ನಾವು ರಾಜ್ಯಭಾರ ಮಾಡ್ತೀವಲ್ಲ. ಈಸ್ ಆನ್ಸರೇಬಲ್ ಪಾರ್ಟಿ, ಇವನ್ ಅಪೋಸಿಷನ್ ಪಾರ್ಟಿ ಆಲ್ಸೋ.